ಈ ನನ್ನ ಮಕ್ಕಳನ್ನ ಕರ್ಗ ಬಂದ್ರೆ ಒಂದೊಂದಲ್ಲ ತಲೆನೋವು ಗುರು. ಅಮ್ಮ ಹೋಗಿ ಕಡೆ ಮೇಲೆ ಪುಸ್ತ ಆಗುತ್ತಾ ಹೊಡಿಯೋ ನೀನ್ ಮಾಡ್ತೀಯ. ಅಯ್ಯ ಬಾರ ಕಡೆಗೆ. ಕ್ಲಬ್ನ ಮಾಡಬೇಕು ಅಂತ ಮಾಡಕ್ ಹೋಗ್ಲಿಲ್ಲ. ರಾಹುಲ್ ಬ್ರೋ ಅವರು ಈಗ ಲೀಡ್ ತಗೊಳ್ತಿದ್ದಾರೆ. ಸೊ ಸ್ನೇಹಿತರೆ, ಎಸ್ ಟಿ ಮಾಲ್ ಹತ್ರ ಬಂದ್ವಿ. ಟೈಮು 6:30 ಆಗಿಲ್ಲ. ಸೊ ಗುಡ್ ಟೈಮ್ ಅಂತಾನೆ ಹೇಳ್ಬೋದು. ಅಲ್ಲೇ ಬಾಯ್ಸ್ ಎಲ್ಲ ಅಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಹಾಯ್ ಬ್ರದರ್. ಹಾಯ್. ಸೊ ಎಲ್ಲ ಬಾಯ್ಸ್ ಎಲ್ಲ ಇನ್ನೊಬ್ಬ ಬಂದಿಲ್ವಲ್ಲ, ಎಲ್ಲೋದ್ರು? ನಾಗೇ ಬ್ರೋ ಪಜೇನಂದ ಏನು ಅದೇ ಹಿಂಗೆ ಪೈರೇಟ್ಸ್ ಅಂಡ್ ವಿಲ್ಸ್ ನಾವೇ ಬಂದಿಲ್ಲ ಅಂತಂದ್ರೆ ಹಿಂಗೆ ಮರ್ಯಾದೆ ಹೋಗುತ್ತೆ ಅಂದ್ಬಿಟ್ಟು ಬೇಗ ಹೊರಡು ಅಂತ ಹೇಳ್ತಾರೆ. ಅದಕ್ಕೆ ಮದುವೆ ಕಟ್ಟಿದ್ದೀನಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಇದ್ದೀವಿ ಬಾ, ಗಂಗಮ್ಮ ಸರ್ಕಲಲ್ಲಿ ಇದ್ದೀನಿ. ಸರಿ ಬಾ ಬಾ ಬಾ. ಅಪ್ಪು ಬಂದ. ಅಪ್ಪು ಸೈ ನೋಡ್ರೆ ಗೊತ್ತಾಗ್ಬಿಡುತ್ತೆ ಸೈನ್. ಅಪ್ಪರೇ ಇಲ್ಲಿಂದ ಇಲ್ಲಿ ಬರೋಕೆ ಎಷ್ಟೊತ್ರಿ? ಅನ್ನಲ್ಲ ಚಂದು ಇಲ್ಲದ, ಚಂದನ್ ಕರ್ಕ ಬರಲಿಲ್ಲ, ಬಿಟ್ಟು ಬಂದ್ವು. ಸೊ ಇಲ್ಲಿ ಗ್ಯಾದರ್ ಆಗಿದ್ದೀವಿ. ಸೊ ಅದು ಬೇರೆ ಇದು ಕ್ಲಬ್ಬು. ಸೊ ಅವರು ಕೂಡ ಪಾರ್ಟ್ ಆಫ್ ಅಂದರೆ ABC-ಯವನೇ. ಸೊ ಆ ಕಡೆ ಬೇರೆ ಕ್ಲಬ್ ಹೋಗ್ತಿದ್ದಾರೆ. ಸೊ ನಾವು ಬಂದ್ಬಿಟ್ಟು ಕೈಲಾಸಗಿರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮವ್ರು ಇನ್ನೂ ಒಂದು 2 ಜನ ಬರಬೇಕು, 2-3 ಜನ ಬರಬೇಕು. 6:30 ಆಗಿದೆ. ಇಲ್ಲಿಂದ ಫ್ಲ್ಯಾಗ್ ಆಫ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಹೋಗೋಣ ಅಂತ ಇದ್ದೀವಿ. ನಮ್ಮ ರಾಹುಲ್ ಬ್ರೋ ಅವರು ಈಗ ಲೀಡ್ ತೊಗೊಳ್ತಿದ್ದಾರೆ. ಸೊ ನಾನು ಸ್ವೀಪ್ ತೊಗೊಳ್ತೀನಿ. ಸೊ ಮಾರ್ಷಲ್ ಯಾರೂ ಇಲ್ಲ. ಸೊ ಬಿಕಾಸ್ 11 ರೈಡರ್ಸ್ ಇದ್ದಾರೆ. ಸೊ ಮಾರ್ಷಲ್ ಬೇಡ ಅಂತ ಹೇಳಿದೆ ಅವ್ರಿಗೇ. ಸೊ ನಡೀರಪ್ಪ. 1 2 3 4 5 6 7 8 9 10 11 ಮೆಂಬರ್ಸು. ಹೋಗಿ 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 ಹೋಗಿ. ಸೊ ಗಾಯ್ಸ್ ಹೋಗಿ ಅಂದರೆ ಹಂಗೆ ಹೊರಟೋಗ್ಬಿಡ್ತಾರೆ ಹಂಗೆ. ಸೊ ಅಲ್ಲಿ ನಮಗೆ ಏನಂತ ಹೇಳಿದ್ರೆ ಆಫ್ ರೋಡಿಂಗ್ ಇದೆ. ಕೈಲಾಸಗಿರಿ ತಂದರೆ ಅಂಬಾಜಿದುರ್ಗದ್ದು. ಸೊ ಅಲ್ಲಿ ಆಫ್ ರೋಡಿಂಗ್ ಮುಗಿಸ್ಕೊಂಡು ಆಮೇಲೆ ಕೈಲಾಸಗಿರಿ ನಾನು ಹೋದಾಗ ನಾನು ಬಂದಾದ್ಮೇಲೆ ಫುಲ್ಲು ಇದೆಲ್ಲ ಆಯಿತು, ಏನೋ ಕ್ಲ್ಯಾಶ್ ಎಲ್ಲ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಬಂದಿಲ್ಲ ಅಂತ ಎಲ್ಲ ಫಾರೆಸ್ಟ್ ಆಫೀಸಲ್ಲಿ ಫುಲ್ಲು ಇದು ಮಾಡಿದ್ರು. ನೋಡಬೇಕು, ಟೈಮ್ ಆಗಿದೆ 6:30. ನಾವು ಹೋಗೋಷ್ಟೇ ಒಂದು 7 ಗಂಟೆ ಇಲ್ಲ 8 ಗಂಟೆ ಒಳಗಡೆ ಹೋಗ್ತೀವಿ. ಇಲ್ಲಿಂದ ಒಂದು 80 ಕಿಲೋಮೀಟರ್ಸ್ ಇದೆ. ನೋಡೋಣ, ಬೈಕರ್ಸ್ ಹೊಸ ರೈಡರ್ಸ್ ಜೊತೆ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ರೈಡರ್ ಜೊತೆ. ಸೊ ಸೂಪರ್. ನಾವು ಪರಿಚಯ ಮಾಡ್ಕೊಂಡು ಕೊಡಬೇಕಿತ್ತು. ನಾನು ಆಮೇಲೆ ಪರಿಚಯ ಮಾಡ್ಕೊಂಡು ಕೊಡ್ತೀನಿ ಎಲ್ಲರ ರೈಡರ್ಸನ್ನು. ಸೊ ಆಲ್ಮೋಸ್ಟ್ 50 to 75% ನಮ್ಮವರೇ ಇದ್ದಾರೆ. ಅಂದರೆ ನಾವು ಏನು ರೈಡ್ ಮಾಡ್ತಾ ಇರ್ತೀವಿ ಆರ್ಗನೈಸ್ ಮಾಡಿ ಎಲ್ಲ. ಸೊ ಅವರೇ ಇದ್ದಾರೆ. ಸೊ ಇನ್ನೊಂದು 4-3 ಮೆಂಬರ್ಸು ಅಂದರೆ ಹೊಸ ಜಾಯ್ನರು. ಅಂದರೆ ಹೊಸ ಜಾಯ್ನರಿಗಿಂತ ಹೊಸ ಮುಖಗಳು ಅಂತ ಹೇಳ್ಬೋದು. ಸೊ ಅವ್ರನ್ನ ಪರಿಚಯ ಮಾಡ್ಕೊಂಡು ಕೊಡ್ತೀನಿ ಸ್ನೇಹಿತರೆ ನಮ್ಮ ಗ್ರೂಪಿಗೆ. ಯಾಕೆ ನಮ್ಮ ನಾಗಿ ಬ್ರೋ ಹಿಂಗಾಗ್ಬಿಟ್ರು? ಚಂದು ಲೇಟಾಗಿ ಬಂದರು. ಏನು ಗುರು ಇಷ್ಟೊಂದು ಬಿಸಿಲಿದೆ. ಸೊ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ? ಓಕೆ, ಇನ್ನೂ 54 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ. ನಮ್ಮ ಪೈರೇಟ್ಸ್ ಆನ್ ವೀಲ್ಸ್ ಅನ್ನೋದು ನಮಗೆ ಒಂದು ಕ್ಲಬ್ನ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅದು ರ್ಯಾಂಡಮ್ ಆಗಿ ಅದು ಕ್ಲಬ್ ಆಗಿದ್ದು ಸಡನ್ನಾಗಿ. ಸೊ ಇಲ್ಲಿ ಗಂಟ ಬಂದು ನಿಂತಿದೆ. ಅಂದರೆ ಈಗ ಸ್ಟಾರ್ಟಿಂಗ್ ಅಷ್ಟೇ. ಸೊ ಅಂದರೆ ಸ್ನೇಹಿತರೆ, ಇದಕ್ಕಿಂತ ಮುಂಚೆ ಪೈರೇಟ್ಸ್ ಆನ್ ವೀಲ್ಸು ನಮಗೆ ಅಂದರೆ ನಾವು ರಿಜಿಸ್ಟರ್ಡ್ ಮಾಡ್ಕೊಂಡಿರಲಿಲ್ಲ. ಆದ್ರೂ ಸೊ ನಾವು ತುಂಬ ಕಡೆ ಕರ್ನಾಟಕ ಫುಲ್ಲು ಹೊಡಿತಾಯಿದ್ವು. ಸೊ ಮತ್ತು ಔಟ್ ಆಫ್ ಸ್ಟೇಟು ಕೂಡ ಹೊಡಿತಾಯಿದ್ವು. ಸೊ ಅದೇ ಅಂದರೆ ಪೈರೇಟ್ಸ್ ಆನ್ ವೀಲ್ಸ್ ಕ್ಲಬ್ ಕಡೆಯಿಂದನೇ ಬರ್ತಾ ಏನಾಯಿತು ಅಂತ ಹೇಳಿದ್ರೆ, ಯಾಕೆ ನಮ್ಮ ಒಂದು ಗ್ರೂಪು, ನಮ್ಮ ಒಂದು ಕ್ಲಬ್ಬು ಯಾಕೆ ಒಂದು ರೆಕಾಗ್ನೈಸ್ ಆಗಬಾರ್ದು ಬೇರೆ ಒಂದು ಕ್ಲಬ್ಗಳಿಗೆ ಹೋಗಲಿ, ಕಮ್ಯುನಿಟಿಗೆ, ನಮ್ಮ ಬೈಕಿಂಗ್ ಕಮ್ಯುನಿಟಿಗೆ ಅಂತ ಒಂದು ಥಿಂಕ್ ಮಾಡಿಬಿಟ್ಟು, ಮತ್ತು ನಮ್ಮ ರಾಹುಲ್ ಬ್ರೋ ಇದ್ದವರು ಸರಿ ಬ್ರೋ ರಿಜಿಸ್ಟರ್ ಮಾಡ್ಕೊಳ್ಳಿ, ಮಾಡ್ಸೋಣ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಪಣ ತೊಟ್ಟಿ. ಸೊ ಕ್ಲಬ್ಬು ನಮ್ಮ ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿಗೆ ನಾವು ಜಾಯ್ನ್ ಆಗಿದ್ದೀವಿ. ರೈಡರ್ಸ್ನ ವೀಕೆಂಡ್ಸಲ್ಲಿ ನೋಡಿದಾಗ ಇಲ್ಲ ದೊಡ್ಡ ರೈಡಲ್ಲಿ ಎಲ್ಲರೂ ಜಾಯ್ನ್ ಆದಾಗ ತುಂಬಾ ಖುಷಿ ಆಗುತ್ತೆ. ರೈಡರ್ಸ್ ಎಲ್ಲ ಟೀ ಅಂಗಡಿ ಹುಡುಕ್ತವ್ರೆ. ಅಂದರೆ ಪಿಟ್ ಸ್ಟಾಪ್ ಎಲ್ಲಿ ಕೊಡೋದು ಅಂತ ನಮ್ಮ ಏನು ಲೀಡ್ ಇದ್ದಾರೆ ಅವ್ರು ನಿಲ್ಲಿಸ್ಬೇಕು, ನಾವೇನಿಲ್ಲ.
ನಾವು ಸ್ವೀಪ್ ಆಗಿರೋದ್ರಿಂದ ಹೆಂಗೆ ಬೇಕಾದ್ರೂ ಆಗುತ್ತೆ. ಸೌತ್ ರುಚಿ ಅಂತ ಇದೆ, ಎಲ್ಲ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತಿದ್ದಾರೆ ಬಾಯ್ಸ್ ಎಲ್ಲ. ಸೊ ಉಡುಪಿ ಉತ್ಸವ ಇದೆ ಮತ್ತು ಇಲ್ಲಿ ಸೌತ್ ರುಚಿ ಇದೆ. ಸೊ ಹಾಗಿದ್ರೆ ಸ್ನೇಹಿತರೆ ಬನ್ನಿ, ಸೌತ್ ರುಚಿಯಿಂದ ನಾಷ್ಟ ಮಾಡಿ ಕಾಫಿ ಮಾಡಿ ಎಲ್ಲ ಹೊರಟಿದ್ದೀವಿ. ಚಿಂತಾಮಣಿ 23, ಮದನಪಲ್ಲಿ 74, ಕೈವಾರ 12 ಕಿಲೋಮೀಟರ್ಸು. ಸ್ವಲ್ಪ ಬೋರ್ಡ್ ಬೇರೆ ಬಿಚ್ಚೋಗ್ಬಿಟ್ಟಿದೆ ಇಲ್ಲಿ, ನಾನು ಸ್ಕ್ರೂ ಟೈಪ್ ಬೇರೆ ಮಾಡಿರಲಿಲ್ಲ, ಸೊ ಹಂಗಾಗಿ ಬಿಚ್ಕೊಂಡ್ಬಿಟ್ಟಿದೆ. ಸೊ ಇನ್ನೊಂದು ನಮಗೇನು 20 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ನಮಗೆ. ಹಾಂ ಸರಿ ಸರಿ ಆಯಿತು, ಓಕೆ. No, we will go. He will be in the top only because of the camera is there, no? DSLR is there. He will capture the photos and all. That's why. He will go first. ಬರುತ್ತೆ ಅಲ್ವಾ? ಸ್ವಲ್ಪ ಬರುತ್ತೆ, ಪರವಾಗಿಲ್ಲ. ಹೋಗಿ 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 ಬ್ರದರ್, ನೀವು ಹೋಗಿ 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 ಬ್ರೋ. ಸೊ ಇದೆ ಕೈಲಾಸಗಿರಿ ಕೇವು. ಓಕೆ ಸೂಪರ್. ಇನ್ನೂ ಸ್ವಲ್ಪ ಇದೆ, ಹೋಗೋಣ. ಹೆವಿ ಬಿಸಿಲು. ಹಾಂ 9 ಗಂಟೆ. ಬಿಸಿಲು ಟೈಮಲ್ಲಿ ಬಿಸಿಲು ಬರ್ತಲ್ಲ, ಇನ್ನೆಂತ ಬರ್ತದೆ. ಬನ್ನಿ ಆಯ್ತು. ಅಮ್ಮ ಹೋಗಿ ಕಡ ಆಮೇಲೆ ಇರೋ ಬಕ್ಸ ಇನ್ನೂ ಬಕ್ಸು ಹೊಡಿತಿದೆ. ನೀನು ಮಾಡ್ತೀಯ? ಅಯ್ಯ ಬಾರ ಕಡೆಗೆ. ಓಕೆ ಕಮಾನ್ ಗೈಸ್. ಏನೋ ಆರಿಸ್ತಾರಂತೆ ಈ ನನ್ನ ಮಕ್ಕಳನ್ನ ಕರ್ಗಾವು ಅಂದರೆ ಒಂದೊಂದಲ್ಲ ತಲೆನೋವು ಗುರು. ಚುಚೂರುಗೂ ಫೋಟೋ ತಗೊಂಬಂದೀವಿ, ಅಲ್ಲಿ ಗಂಟ ಹೋಗಿದ್ದು, ಮತ್ತೆ ರಿಟರ್ನ್ ಹೋಗಿ ಮತ್ತೆ ಆರ್ಸೋಣ ಅಂತವನೇ ಅಡಿಯವನ್ನ. ಥ್ಯಾಂಕ್ ಯು. ನಾನು ಇಟ್ಕೊಂತ ಇದ್ದೀನಿ, ಬತ್ತ ಎಲ್ಲ ನೋವು ಬಿಡ್ಬಿಡ್ತವೆ. ಎಲ್ಲ ಒಂದು ಸ್ವಲ್ಪ ಎಗರಿಸಿದಾಯ್ತು. ಹೋಗಿ 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 ಹೋಗಿ. ಸೂಪರ್. ನಡೀರಪ್ಪ ಮಾಡೋಣ, ಬಾ ಮಚ್ಚಲೆ. ಮಳೆ ಇದ್ದಿದ್ರೆ ಒಂದು ಸ್ವಲ್ಪ ಸಕ್ಕತ್ತಾಗಿರೋದು, ಒಂದು ಚೂಚೂರು ಇದನ್ನ ಬೇಕಿತ್ತು. ಮಳೆ ಇದ್ದಿದ್ರೆ ಸ್ವಲ್ಪ ಜಾರೋದು ಬಿದೋಗೋದು ಅವೆಲ್ಲ ಇರ್ತಾಯಿತ್ತು. ಈ ಕಲ್ಲು ಮಣ್ಣಲ್ಲೂ ಆರಿಸ್ಬೋದು, ಹಂಗಲ್ಲ. ಇನ್ನೊಂದು ಕಡೆ ಇದೆ ಆಫ್ ರೋಡಿಂಗು. ಸೊ ಅಲ್ಲೇನು ಮಾಡ್ಬಿಟ್ಟವ್ರು ಅಂತ ಹೇಳಿದ್ರೆ ಗುಂಡಿ ತೆಗೆದ್ಬಿಟ್ಟಿದ್ದಾರೆ ಆ ಕಡೆ, ಬೇರೆ ಕಡೆ. ಅಂದರೆ ಆ ಬರೋ ಜಾಗನೇ ಗುಂಡಿ ತೆಗೆದ್ಬಿಟ್ಟಿದ್ದಾರೆ. ಎಲ್ಲಿ ಅಂತ ಗೊತ್ತಿಲ್ಲ, ಆ ಕಡೆ ಅನಿಸುತ್ತೆ. ನೋಡುತ್ತೀನಿ, ಅಲ್ಲಿ ಏನಾರು ಜಾಗ ಬಂತು ಅಂದರೆ ತೋರಿಸ್ತೀನಿ ಸ್ನೇಹಿತರೆ. ನಾನು ಫಸ್ಟು ಹಂಗೆ ಹೋಗಿ ಹಿಂಗೆ ಬಂದಿದ್ದಷ್ಟೇ. ನೋಡಿ ಇಲ್ಲೇ ಐತೆ ನೋಡಿ, ಈ ಜಾಗದಲ್ಲಿ ಅನ್ಸುತ್ತೆ ಮೇ ಬಿ. ಒಳಗಡೆ ಐತೆ ಇನ್ನೂ ಆಫ್ ರೋಡಿಂಗ್ ಸಾಕಾಗಿದೆ ಅಲ್ಲಿ. ಇವನು ಕಳಿಸಿ ಕಾಡ್ಮನ್ಸನ ಅವನ್ನ ಹೋಗ. ಸಕ್ಕದಾಗಿದೆಯಲ್ಲ ಆಫ್ ರೋಡಿಂಗ್ ಮಾತ್ರ. ಡ್ರೋನ್ ಇಲ್ಲ, ಎಲ್ಲೈತೆ? ನಾಕಂಗೆ ಕ್ರೇಜಿ. ಅವ್ರು ಬರಲಿರು, ಅವ್ರಿನ್ನೂ ಪ್ಯಾಕಪ್ ಮಾಡ್ಕೊಳ್ತವ್ರೆ. ಬನ್ನಿ ಸೈಕ್ ಕ್ರೇಜಿ. ಆಫ್ ರೋಡ್ ಹೊಡೆಯಲ್ಲ ಅಂತ ನೋಡೋ ಹೆಂಗೆ ಹೊಡಿತಿದೆ. ಹೊಡೆದಿಲ್ವಾ? ಇಲ್ಲ ಇಲ್ಲಿ ಗಂಟ ಹೋಗ್ಬೋದು, ಅದಾದ್ಮೇಲೆ ಟ್ರೆಕ್ಕಿಂಗ್ ಅಷ್ಟೇ. ಟ್ರೆಕ್ ಏನು ಬೇಡ. ಇಲ್ಲ ಪಜ್ಜಿ, ನಾವು ಹೋಗಲ್ಲ. ಇಲ್ಲ ಗೊತ್ತು ಇದು ಬಿಡಿ. ಹಾಂ ಅಂಬಾಜಿ ದುರ್ಗ ಇದೆ. ಸೊ ಸ್ನೇಹಿತರೆ ಬಂದು ರೀಚ್ ಆಗಿದ್ದೀವಿ. ಸೊ ಒಂದು ಪಾಯಿಂಟಲ್ಲಿ ಕೂತ್ಕೊಂಡು ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಜಸ್ಟ್ ಹಾಗೆ ಎಲ್ಲ ಪೈರೇಟ್ಸ್ ಆನ್ ಕ್ಲಬ್ ಕಡೆಯಿಂದ. ಸೊ ಒಬ್ಬೊಬ್ಬರು ರೈಡು ಯಾವ ಥರ ಇತ್ತು, ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಕೇಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸೊ ಗೈಸ್ ಎಲ್ರದ್ದು ಈಗ ಎಕ್ಸ್ಪೀರಿಯೆನ್ಸ್ ಕೇಳೋಣ.
ಸೊ ಬನ್ನಿ ಹಾಗೆ ಬ್ರೋ, ಹೇಗೆ ಅನ್ನಿಸ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಓಕೆ ರಜೆ ಹೆಂಗೆ ಅನ್ನಿಸ್ತು? ನಮ್ದೇನ್ ಬಿಟ್ರಿ ನಡೀತದೆ. ಹಾಂ ಜಾಕಿ ಹೆಂಗೆ ಅನ್ನಿಸ್ತು? ಸೂಪರ್ ಆಗಿತ್ತು, ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ನಮ್ಮ ರಾಹುಲ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಇವತ್ತು. ಓಕೆ ರಾಹುಲ್ ಬ್ರೋ ಹೇಗೆ ಅನ್ನಿಸ್ತು? ಸೂಪರ್ ಅಷ್ಟೇನಾ? ಅಷ್ಟೇ, ಇನ್ನೇನು ನಾವೇನು ಫಸ್ಟ್ ಟೈಮ್ ಆಯ್ತು. ಇಲ್ಲ ಬ್ರೋ ಫಸ್ಟ್ ಟೈಮ್ ಅಲ್ಲ, ಹುಡುಗರ ಜೊತೆ ಬಂದಿರ. ಒಳ್ಳೆ ಮಜಾ ಬಂತು ಎಲ್ರ ಜೊತೆ. ಆಫ್ ರೋಡ್ ವಿಡಿಯೋ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಏಯ್ ಚಂದ್ರು ಹೆಂಗ ಅನ್ನಿಸ್ತಾ? ನೆಕ್ಸ್ಟ್ ಲೆವೆಲ್ ಅಪ್ಪ, ನೀವು ಇದೀರ ಅಂದ್ರೆ ಮುಗಿತೀನಿ. ನಾವು ಕೇಳ್ಬೇಕ, ನಾವು ಸ್ಪಾನ್ಸರ್ ನೀವಲ್ವಾ ಅದಕ್ಕೆ. ಅಪ್ಪು ಹೆಂಗ ಅನ್ನಿಸ್ತಾ? ಅಪ್ಪು ಚೆನ್ನಾಗಿದೆ, ನೈಸ್, ಪರವಾಗಿಲ್ಲ, ಚೆನ್ನಾಗಿದೆ. ಬಿಸಿಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ. ಸೊ ಪೈರೇಟ್ಸ್ ಆನ್ ವೀಲ್ಸ್ ಕ್ಲಬ್ ಕಡೆಯಿಂದ ಫಸ್ಟ್ ರೈಡ್ ನಾವು ಮಾಡ್ತಾ ಇರೋದು. ಸೊ ಫಸ್ಟ್ ರೈಡಲ್ಲಿ ನಮ್ಮ ಕ್ಲಬ್ಬಿಗೆ ಇವರೆಲ್ಲ ಅಳಬ್ರು, ನಾನು ಕೇಳಿದವರಿಗೆ ಎಲ್ಲ ಅಳಬ್ರು. ಸೊ ಹೊಸಬ್ರನ್ನ ಕೇಳೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ. ಬ್ರೋ ನಿಮ್ಮ ಹೆಸರು ಹೇಳ್ಬಿಟ್ಟು ಫಸ್ಟು, ಆಮೇಲೆ ಎಕ್ಸ್ಪೀರಿಯನ್ಸ್ ಹೇಳಿ. ಯಾವ ಥರ ಅನಿಸ್ತು ಹೇಳಿ ಬ್ರೋ. ಬ್ರೋ ತುಂಬಾ ಚೆನ್ನಾಗಿತ್ತು. ರೈಡ್ ಅಂತೂ ಫ್ಯಾಮಿಲಿ ತರ ಇತ್ತು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗ್ದಂಗಿತ್ತು. ಸೂಪರ್ ಬ್ರೋ. ನನ್ನ ಹೆಸರು ಲಕ್ಕನು. ಸೊ ಎಕ್ಸ್ಪೀರಿಯನ್ಸ್ ಅಂದರೆ ಸಖತ್ತಾಗಿತ್ತು. ಆಫ್ ರೋಡಿಂಗ್ ಅಂದರು ನೆಕ್ಸ್ಟ್ ಲೆವೆಲ್ ಇತ್ತು. ಓವರ್ ಆಲ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬ್ರೋ ಹೇಗೆ ಅನ್ನಿಸ್ತು ನಿಮಗೆ? ಬ್ರೋ ಸೂಪರ್ ಸಗದಾಯಿತು. ಆಫ್ ರೋಡು ಆಫ್ಟರ್ ಲಾಂಗ್ ಟೈಮ್ ಒಂದು ಒಳ್ಳೆ ರೈಡ್ ಆಯಿತು. ಅರ್ಲಿ ಮಾರ್ನಿಂಗು ಚೆನ್ನಾಗಿದೆ. ಬ್ರೋ ಹೌಸ್ ದ ಎಕ್ಸ್ಪೀರಿಯನ್ಸ್ ಬ್ರೋ? ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹ್ಯಾವಿಂಗ್ ಲಾಟ್ ಆಫ್ ಫನ್ ವಿತ್ ದಿಸ್ ಗೈಸ್. ಲುಕಿಂಗ್ ಫಾರ್ವರ್ಡ್ ನೆಕ್ಸ್ಟ್ ರೈಡ್. ಸೊ ಎಲ್ಲರ ಎಕ್ಸ್ಪೀರಿಯನ್ಸ್ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ. ಸೊ ಬಿಕಾಸ್ ಯಾಕಂದ್ರೆ ಇದು ಫ್ಯಾಮಿಲಿ ರೈಡ್ ತರನೇ ಇರ್ತೀವಿ ನಾವು, ಕ್ಲಬ್ ಮೆಂಬರ್ಸ್ ತರ ಇರಲ್ಲ ಯಾವುದೇ ಕಾರಣಕ್ಕೂ. ಅವ್ರು ಹೇಳ್ದಂಗೆ ಬ್ರೋ ತರ. ಸ್ನೇಹಿತರೆ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ದೇವದರ್ಶನ ಎಲ್ಲ ಕೈ ಮುಕ್ಕೊಂಡು ಇಲ್ಲಿಂದ ಓಡ್ತಾ ಇದ್ದೀವಿ. ಸೊ ಬನ್ನಿ, ಕೆಳಗಡೆ ಇಳಿದು ಕೈಲಾಸಗಿರಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಕೇವು ಅಲ್ಲೇ ಇರೋದು. ಕೆಳಗಡೆ ಇಳಿದಿದ್ದಂಗೆ ನಮಗೆ ಕಾಣಿಸ್ಬಿಡುತ್ತೆ ಕೇವು. ನಂದು ಏನಾಗ್ಬಿಡ್ತು ಅಂತ ಹೇಳಿದ್ರೆ, ನಿಮಗೆ ಕ್ರ್ಯಾಕ್ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ, ಅದು ಲೆನ್ಸಲ್ಲಿ ಕ್ರ್ಯಾಕ್ ಬಿದ್ದಿಲ್ಲ, ಬಂಡೆ ಮೇಲೆ ಜಾರೋಗ್ಬಿಡ್ತು. ಇದು ಇಳಿಯೋತ್ತಿಗೆ ಭಾರಿ ಕಷ್ಟ, ಜಾರ್ಬಿಟ್ರೆ ಹಂಗೆ ಮಲಗಿಸ್ಬಿಡ್ತೀವಿ. ನಂದು ಬೂಟ್ಸ್ ಬೇರೆ ಅಲ್ವಾ, ಬ್ರೇಕ್ ಅಷ್ಟೊಂದು ಇಳಿಯೋಕ್ಕಾಗಲ್ಲ, ಫ್ರಂಟ್ ಬ್ರೇಕಲ್ಲೇ ಹೋಗ್ಬಿಡ್ಬೇಕು. ಬಾಯ್ಸ್ ಎಲ್ಲ ಫುಲ್ಲು ಡ್ರಿಲ್ ಹೊಡಿತವ್ರೆ. ಹಾಂ ಮಾಡ್ತಿದ್ರಿ, ಮಾಡಿ ಮಾಡಿ ಮಾಡಿ. ಓ ಸ್ನೇಹಿತರೆ ಇಲ್ಲಿಂದ ನೋಡಿ ಇದೇ ಕೈಲಾಸಗಿರಿ ಹಿಲ್ಸು. ಸೊ ಇಲ್ಲಿ ಸ್ವಲ್ಪ ವಿಸಿಟ್ ಆಯಿತು ಹುಡುಗರೆಲ್ಲ. ಸೊ ವಿಸಿಟ್ ಆದಮೇಲೆ ಸೊ ಬಾಯ್ಸ್ ಎಲ್ಲ ಇಲ್ಲಿಂದ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಪಿಟ್ ಸ್ಟಾಪ್ ಕೊಟ್ಬಿಟ್ಟು ಇಲ್ಲಿಂದ ಜುಟ್ಟು ನೋಡಿ. ಬಿಸಿಲಲ್ಲಿ ಬಂದರೆ ಮಾತ್ರ ಅದು, ಅದರಲ್ಲೂ ವೀಕೆಂಡ್ಸಲ್ಲಿ ಭಾರಿ ತೊಂದರೆ ಮಾತ್ರ. ಸ್ಕ್ರೂ ಬಿಚ್ಚೋಗ್ಬಿಟ್ಟಿದೆ ಆಫ್ ರೋಡಿಂಗಿಗೆ, ಅದೇ ಇದಾಗ್ಬಿಡುತ್ತೆ. ಲಡ 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 ಅಂತಾರೆ. ಯಾಕಂದರೆ ಈ ರಾಯಲ್ ಎನ್ಫೀಲ್ಡ್ ಅನ್ನೋದೇ ಒಂದು ವೈಬ್ರೇಷನ್ ಅಲ್ವಾ. ಸೊ ಹಂಗಾಗಿ ಎಲ್ಲ ಕಳಿಸ್ಬಿಡ್ತವೆ ಸ್ಕ್ರೂಸ್ ಎಲ್ಲ. ಸೊ ನೋಡಿ ಇಲ್ಲಿಂದ ಒಂದು ವ್ಯೂ ಸಕಲ ಕಾಣಿಸುತ್ತೆ ಕೈಲಾಸಗಿರಿದು. ಮ್ಯಾನ್ ಜಸ್ಟ್ ಮಿಸ್ಸು, ಟಚ್ ಆಯ್ತಾ? ಹೌದಾ? ಏನು ಟ್ರಾಫಿಕ್ ಗುರು. ಸೊ ಇದ್ಯಾವುದು ಊಡಿ ಕೇರ್ಪುರಂ ಕಡೆ ಬಂದ್ಬಿಟ್ಟು ಫುಲ್ ಟ್ರಾಫಿಕ್ಕು. ಅದು ಸೂಪರ್ ಬೈಕ್ ಕೆಟ್ಟೋಗಿದೆ ಅಂತ. ಪೈರೇಟ್ಸ್ ಆನ್ ವೀಲ್ಸ್ ಕಡೆಯಿಂದ ಫಸ್ಟ್ ರೈಡ್ ಏನು ಆರ್ಗನೈಸ್ ಮಾಡಿದ್ವಿ ಕೈಲಾಸಗಿರಿಗೆ, ತುಂಬಾ ಸಕ್ಕತ್ತಾಗಿ ಮೂಡ್ ಬಂತು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದೆ ದೊಡ್ಡ ರೈಡು ಎಲ್ಲ ಮಾಡ್ತಾ ಇರ್ತೀವಿ. ಹಾಗೆಯೇ ನಂಬಿಕೆ ಪಯಣಿಗ ನಮ್ಮ ಪೇಜ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಹಾಗೆಯೇ ನಮ್ಮ ಕ್ಲಬ್ ಪೈರೇಟ್ಸ್ ಆನ್ ವೀಲ್ಸ್ ಯಾರೆಲ್ಲ ಪೇಜ್ನ ಫಾಲೋ ಮಾಡ್ತಿಲ್ಲ ದಯವಿಟ್ಟು ಪೇಜ್ನ ಫಾಲೋ ಮಾಡಿ. ಹಾಗೆಯೇ ಗ್ರೂಪಿಗೆ ಏನಾರು ಆ್ಯಡ್ ಆಗಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪಿಂಗ್ ಮಾಡಿ, ಅಥವಾ ಪೈರೇಟ್ಸ್ ಆನ್ ವೀಲ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ದಯವಿಟ್ಟು ಹೋಗ್ಬಿಟ್ಟು ಫಾಲೋ ಮಾಡಿ ಮತ್ತು ಪಿಂಗ್ ಮಾಡಿ. ರೈಡ್ನ ಡೀಟೇಲ್ಸ್ನ ನಿಮಗೆ ಕೊಡ್ತಿರ್ತೀವಿ, ಮತ್ತು ಅಪ್ಡೇಟ್ಸ್ ಅಪ್ಕಮಿಂಗ್ಸ್ ರೈಡ್ಸ್ನ ಏನೋ ನಾವು ಕೂಡ ಅಪ್ಡೇಟ್ ಮಾಡ್ತಾಯಿರ್ತೀವಿ ನನ್ನ ಪೇಜಲ್ಲೂ ಕೂಡ. ಹಾಗೆಯೇ
ಪೈರೇಟ್ಸ್ ಆನ್ ವೀಲ್ಸ್ ಪೇಜ್ನ ಸ್ಟೋರಿಲೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಯಾರೆಲ್ಲ ಪೇಜ್ನ ಫಾಲೋ ಮಾಡಿದ್ರೆ ದಯವಿಟ್ಟು ಪೇಜ್ನ ಫಾಲೋ ಮಾಡಿಕೊಂಡು ಸೊ ಮುಂದಿನ ವೀಡಿಯೋಗೆ ಕಾಯ್ತಾ ಇರಿ. ಬೈ, ಟೇಕ್ ಕೇರ್ ಆಲ್. ಇದೇ ರೀತಿಯ ಆಫ್ ರೋಡಿಂಗು ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಬರ್ತೀನಿ. ಬೈ, ಟೇಕ್ ಕೇರ್ ಆಲ್. ಜೈ ಕರ್ನಾಟಕ. ಮತ್ತೆ